ಧಾರವಾಡ ಪೇಡ ನಮ್ಮಮ್ಮ ಮಾಡ್ತಾ ಇರ್ಬೇಕಾದ್ರೆ 1985 ಇಂದ ಸ್ಟವ್ ಇರೋದಾ? ಆದ್ರೂ 9 ದಿವಸ ಕಂಟಿನ್ಯೂಸ್ ದೀಪ ಆರ್ದೆ. ಫಸ್ಟ್ ಸ್ವೀಟ್ ಶಾಪ್ ನನ್ನ ರೂಮ್ಗೆ ಇಲ್ಲಿ ಬಂದು ರೆಡಿ ಆಗೋದು 87 ವರ್ಷ. ನಮ್ಮ ಮನೆಯಿಂದ ಈ ಮಲೇಶ್ವರಂ ಬರೋಷ್ಟರಲ್ಲೇ ಒಂದು. ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಎದ್ದಿದ ತಕ್ಷಣ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಮತ್ತು ನಮ್ಮಪ್ಪ ಅಮ್ಮ ಎಲ್ಲ ರೆಡಿಯಾಗಿ ಒಂದು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಮಲ್ಲೇಶ್ವರಂ ಏನು ಅಂತ ನಿಮ್ಗೆ ಹೇಳ್ತೀನಿ. ಶಾಪಿಂಗ್ ಅಂತೇನಿಲ್ಲ, ಸುಮ್ಮನೆ ಏನಕ್ಕೆ ಅಂತ ಹೇಳ್ತೀನಿ. ತಮ್ಮನೆಲ್ಲೂ ನೋಡಿರ್ತೀರ. ಇನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ರೆಡಿ ನೋಡಿ ಎದ್ದು ಐರನ್ನೆಲ್ಲ ಮಾಡ್ತಿದ್ದಾರೆ. ಮಾಡ್ಬೇಕಲ್ಲಮ್ಮ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಬಿಡು, ಮಾಡ್ತೀನಿ. ಚಿಕ್ಕ ಮಗುವಿಂದ ನನ್ನ ಚಿಕ್ಕ ಮಗಳು ಪ್ರೀತಿ ಮಗಳು ಮಾಡ್ತೀನಿ. ಅವ್ರು ಯಾಕೆ ನಾವು ಮಾಡಬೇಕು? ಸೊ ಗೈಸ್, ನಾನು ಎದ್ದು ನಮ್ಮ ಡ್ಯಾಡಿನ ಮಾತಾಡ್ತೆ. ಇವಾಗ ನಾವು ಮಮ್ಮಿ ನೋಡಿ ಏನು ಮಾಡ್ತಿದ್ದೀರಮ್ಮ? ಬಿಸಿ ನೀರು ಕುಡಿಯೋಕ್ಕೆ ಎಲ್ಲರಿಗೂ ಬಿಸಿ ಇರೋದು ಈ ಜಗ್ಗಲ್ಲಿ, ಈ ಮಗ್ಗಲ್ಲಿ. ಜಗ್ಗ ಅಲ್ಲ, ಫ್ಲಾಸ್ಕ್. ಇದು ಫ್ಲಾಸ್ಕಲ್ಲಿ ಅವ್ರ ಮಗನಿಗೆ, ಅವರ ಪ್ರೀತಿಯ ಮಗನಿಗೆ ಪ್ರೀತಿಯ ಮಗನಿಗೆ ಎಲ್ಲರಿಗೂ ಪ್ರೀತಿನೇ. ಪ್ರೀತಿಯ ಮಗನಿಗೆ ಬಿಸಿನೀರು ಮಾಡ್ಕೊಡ್ತವ್ರೆ. ಸೊ ಇವಾಗ ರೆಡಿ ಆಗಲ್ವಾ ನೀವು? 2 ಮಿನಿಟ್ಸ್ ಬನ್ನಿ, ರೆಡಿ ಆಗೋಣ. ಒಂಚೂರು ಫ್ರೆಶ್ ಅಪ್ ಆಗೋಣ ಫಸ್ಟ್. ಇವತ್ತು ಏನಂದರೆ ಒಂದು ಬೇಸಿಕ್ ನೀವು ಎಷ್ಟೋ ಜನ ಕಮೆಂಟ್ ಆಗಿದ್ದೀರ ಸ್ಕಿನ್ ಕೇರ್ ರೂಟೀನ್ ಹೇಳಿ, ಸ್ಕಿನ್ ಕೇರ್ ಏನು ಮಾಡ್ತೀರಾ ಅಂತಲ್ಲ. ಅಂಥ ಸ್ಕಿನ್ ಕೇರ್ ಎಲ್ಲ ನಾನೇನು ಮಾಡಲ್ಲ. ಇವತ್ತಿಂದ ದಸರಾದು ನವರಾತ್ರಿ ಶುರು ಆಗುತ್ತೆ. ನವರಾತ್ರಿ 9 ಡೇಸ್. ನಮ್ಮ ಡ್ಯಾಡಿ ಕೇಳೋಣ, ಅವ್ರ ಹಬ್ಬ ಊರಲ್ಲೆಲ್ಲ ಏನು ಮಾಡ್ತಾರೆ ಅಂತ. ನೀವು ದಸರಾ ಎಲ್ಲ ಮಾಡ್ತಿದ್ರಾ? ದೊಡ್ಡ ಹಬ್ಬ ಮಾಡಿ ನಮ್ಮೂರಲ್ಲಿ. ಏನು ಮಾಡ್ತೀವಿ ಗೊತ್ತಾ? ನಮ್ಮೂರಲ್ಲಿ ನಿನ್ನೆ ಅಮಾವಾಸ್ಯೆ ಅಲ್ವಾ, ನಿನ್ನೆ ಆರತಿ ಮಾಡಿಬಿಟ್ಟು ಎಲ್ರಿಗೂ ನಿನ್ನೆ ಘಟ್ಟ ಅಂತಾರೆ, ದೀಪ ಹಾಕ್ತಾರೆ 9 ದಿವಸ. 9 ದಿವಸ ದೀಪ ಆರ್ದಂಗೆ ನೋಡ್ಕೋಬೇಕು. 9 ದಿವಸ ದೀಪ ಆರ್ದಂಗೆ ಅಂದರೆ ಡೈಲಿ ಎದ್ದು ಎಣ್ಣೆ ಹಾಕಿ ದೀಪ ರಾತ್ರಿ ಎಲ್ಲ ನೋಡ್ಕೊಂಡು ಕುತ್ಕೋಬೇಕು. ಇನ್ ಕೇಸ್ ಆರೋದ್ರೆ ಹೋಗಲ್ಲ. ಯೂಸಲಿ ಹೋಗ್ಬಾರ್ದು ಅಂತೀನಿ, ಹೋಗಲ್ಲ. ಆ ದೀಪ ಅಂಟಿಸ್ಬಿಟ್ಟು ಕಾಯ್ಕೊಂಡಿರ್ತಾರೆ. ಆಮೇಲೆ ಒಂದು ಮಣ್ಣು ಇಡ್ತಾರೆ, ಮಣ್ಣಿಂಗ್ ರೌಂಡ್ ಮಣ್ಣು ಹಾಕ್ತಾರೆ. ಮಣ್ಣು ಹಾಕಿ ಅದ್ರ ಒಂದು ಚೆಂಬಿಟ್ಬಿಟ್ಟು ಅದ್ರ ಮೇಲೆ ಕಳಸ ಇಡ್ತಾರೆ. ಕಳಸ ಇಟ್ಬಿಟ್ಟು ಧಾನ್ಯಗಳು ಹಾಕಿರ್ತಾರೆ. 9 ಧಾನ್ಯಗಳು ಹಾಕಿ ಅದು ಏನಂದ್ರೆ 9 ದಿವಸ ಹಿಂಗೆ ಬೆಳಿತೈತಿ. ಎಷ್ಟು ಚೆನ್ನಾಗಿ ಬೆಳಿತೈತಿ ಅಷ್ಟು. ಆದರೂ 9 ದಿವಸ ಕಂಟಿನ್ಯೂಸ್ ದೀಪ ಆರ್ದೆ ನೋಡ್ಕೋತಾರಲ್ಲ, ಗ್ರೇಟ್. ಒಂಚೂರು ಆರೋದ್ರೆ ಹೆಂಗೆ? ಹೋಗಲ್ಲ ಯೂಶಲಿ. ಅದೇ ಫುಲ್ ಕಾನ್ಶಿಯಸ್ ಆಗಿ ನೋಡ್ಕೋಬೇಕು. ದೇವ್ರ ಮನೆ ಹತ್ರನೇ ಇರಬೇಕು. ಹೋಗ್ಬಾರ್ದು ಅಂತಾನೆ ತಾನೇ ಅಲ್ಲಿ ಕೂತ್ಕೊಂಡು ನೋಡೋದು. ಅದಕ್ಕೆ ನೋಡೋದು. ಸೊ ಇದು ಗೈಸ್, ಇವತ್ತು ವೈಟ್ ಅಂತೆ. ವೈಟ್ ಸ್ಯಾರಿ. ಏನು ಪಪ್ಪ ಅದು ವೈಟ್ ದೇವ್ರ ಹೆಸರು? ಶೈಲಪುತ್ರಿ. ಇವಾಗ ನಾವು ಆರಾಧನೆ ಮಾಡ್ತೀವಲ್ಲ, ಆ ಆರಾಧನೆ ಮಾಡೋದ್ರಿಂದ ನಮಗೆ ಏನಂತಾರೆ, ಅದಕ್ಕೆ ಆರಾಧನೆ ಮಾಡೋಕ್ಕೆ ಏನೇನು ನಮ್ಮ ಪವರ್ ಬೇಕು, ಶಕ್ತಿ ಬೇಕು, ಎನರ್ಜಿ ಕೊಡ್ತಾರೆ. ಇವಾಗ ನಮ್ಮ ಮಮ್ಮಿ ಕಾಫಿ ಕೊಟ್ಟರು, ಕಾಫಿ ಕುಡಿದೆ. ಸೊ ಇವಾಗ ಬನ್ನಿ ಫ್ರೆಶ್ ಅಪ್ ಆಗುವ. ಗುಡ್ ಮಾರ್ನಿಂಗ್ ಗೈಸ್. ನಾನಿವತ್ತು ನನ್ನ ಡೇ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಸ್ಕಿನ್ ಕೇರ್ ರುಟೀನ್ ಮಾಡ್ತಾ. ತುಂಬ ದಿನದಿಂದ ನೀವೆಲ್ಲ ಕೇಳ್ತಾ ಇದ್ರಿ ವಿಚ್ ಈಸ್ ಮೈ ಗೋ ಟು ಪ್ರಾಡಕ್ಟ್ ಅಂತ. ಇದೇ ಗೈಸ್ ನನ್ನ ಲೈಫ್ ಸೇವರ್. ಇದೇ ನ್ಯೂಟ್ರಿಡಮ್ ಡಿಟಾಕ್ಸ್ ಕ್ಲೆನ್ಸರ್. ಇದರಲ್ಲಿ 2% ಗ್ಲೈಕಾಲಿಕ್ ಆಸಿಡ್ ಇರೋದ್ರಿಂದ ಇದು ನನ್ನ ಸ್ಕಿನ್ನ ಜೆಂಟಲಿ ಎಕ್ಸ್ಫಾಲಿಯೇಟ್ ಮಾಡಿ ಡಲ್ ಅಂಡ್ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ಅದರ ಜೊತೆಗೆ ನನ್ನ ಸ್ಕಿನ್ನ ಪಲ್ಯೂಷನ್ ಅಂಡ್ ಸ್ಟ್ರೆಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ನನ್ನ ಸ್ಕಿನ್ನ ಡ್ರೈ ಮಾಡದೆ ಎಷ್ಟು ಫ್ರೆಶ್ ಅಂಡ್ ಸ್ಮೂತ್ ಫೀಲ್ ಮಾಡಿಸುತ್ತೆ. ಇದರಲ್ಲಿ ಏನು ಇಷ್ಟ ಅಂದರೆ ನನ್ನ ಸ್ಕಿನ್ನ ಪೀಲ್ ಮಾಡಲ್ಲ. ಆ್ಯಂಡ್ ಇದರಲ್ಲಿ ಸೋಡಿಯಂ PCA ಪವರ್ಫುಲ್ ಅಮಿಕ್ಟೆಂಟ್ ಇರೋದ್ರಿಂದ ಇದು ನನ್ನ ಸ್ಕಿನ್ನ ಡ್ರೈ ಆ್ಯಂಡ್ ಟೈಟ್ ಫೀಲ್ ಮಾಡಿಸ್ತಿರೋ ಪ್ಲಂಪ್, ಹೈಡ್ರೇಟ್ ಆ್ಯಂಡ್ ಫ್ರೆಶ್ ಫೀಲ್ ಮಾಡಿಸುತ್ತೆ. ಆ್ಯಂಡ್ ನನ್ನ ನೆಕ್ಸ್ಟ್ ಸ್ಟೆಪ್ ನ್ಯೂಟ್ರಿಡಮ್ ಮಾಯಶ್ಚರೈಸಿಂಗ್ ಲೋಷನ್. ಇದರಲ್ಲಿ ವಿಟಮಿನ್ E ಫಾಸ್ಫೇಟ್ ಇರೋದ್ರಿಂದ ನನ್ನ ಸ್ಕಿನ್ನಲ್ಲಿ ರೆಡ್ನೆಸ್ನ ಕಾಮ್ ಮಾಡುತ್ತೆ. ಆ್ಯಂಡ್ ಹಾಗೆ ಪೂರ್ತಿ ದಿನ ನನ್ನ ಸ್ಕಿನ್ನ ಹೈಡ್ರೇಟ್ ಆಗಿ ಪ್ಲಂಪ್ ಆ್ಯಂಡ್ ಹೆಲ್ದಿಯಾಗಿ ಮಾಡುತ್ತೆ. ಸೊ ಬಿಫೋರ್ ಮೇಕಪ್ಗೆ ಪರ್ಫೆಕ್ಟ್ ಬೇಸ್. ಸೊ ಈಗ ನನ್ನ ಸ್ಕಿನ್ ಕ್ಲೆನ್ಸ್ ಆ್ಯಂಡ್ ನರಿಶ್ ಆಗಿರೋದ್ರಿಂದ ಐ ಕ್ಯಾನ್ ಡೂ ಮೈ ಮೇಕಪ್ ಆ್ಯಂಡ್ ಹೇರ್. ನೀವು ಈ ನ್ಯೂಟ್ರಿಡಮ್ ಪ್ರಾಡಕ್ಟ್ಸ್ನ ಅಫಿಷಿಯಲ್ ವೆಬ್ಸೈಟ್ ಐಬೀರಿಯಾ ಸ್ಕಿನ್ ಬ್ರ್ಯಾಂಡ್ಸ್ ಆ್ಯಂಡ್ ನ್ಯೂಟ್ರಿಡಮ್ ಅಫಿಷಿಯಲ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ಬೋದು. ಡೆಫಿನೆಟ್ಲಿ ವರ್ತ್ ಟ್ರೈಯಿಂಗ್ ಗೈಸ್. ನಿಮಗೂ ಹೆಲ್ತಿ ಸ್ಕಿನ್ ಸಿಟಿ ಪ್ರೂಫ್ ಗ್ಲೋ ಬೇಕಂದ್ರೆ ಪರ್ಚೇಸ್ ಮಾಡಿ. ಆ್ಯಂಡ್ ಪ್ರಾಡಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ವೈಟ್ ಸ್ಯಾರಿ ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೋಡುವ. ನಾನು ವೈಟ್ ಸ್ಯಾರಿ ಅಂದ್ಕೊಂಡಿದ್ದೀನಿ, ಇನ್ನು ನಾಟ್ ಶೋರ್. ಇವಾಗಿದೆ ತೋರಿಸಿ ಮಮ್ ಸ್ಯಾರಿ. ಬಂದು ನನ್ನ ರೂಮಿಗೆ ಇಲ್ಲಿ ಬಂದು ರೆಡಿ ಆಗೋದು. ಸರಿ, ಎಷ್ಟು ಹಳೇದಲ್ವ ಮ್ಯಾಮ್? ಹಳೇ ಸೀರೆ ಗೈಸ್, ನಂದು ತುಂಬ ಹಳೇದು. ರೆಡಿ ಆಗೋಣ, ಒಂದು ಒಳ್ಳೆ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಬೆಸ್ಟ್ ಸ್ಯಾರಿ ಗೆಟ್ ರೆಡಿ ಮಾಡುವ. ಸ್ಯಾರಿ ವೇರ್ ಮಾಡಿ ರೆಡಿಯಾಗಿ ನಿಮಗೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವು ಹೇಳಿ.
ದಿಸ್ ಇಸ್ ಮೈ ಸ್ಯಾರಿ. ಸೊ ರೆಡಿ ಆಗಿದ್ದೀನಿ. ಇವಾಗ ನಮ್ಮ ಮಮ್ಮಿ ಡ್ಯಾಡಿ ಏನು ಮಾಡಿದೆ, ರೆಡಿ ಆಗಿಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗಿದ್ದಾರೆ. ನಾನು ಆಲ್ರೆಡಿ ಟೈಮ್ ಆಗಿದೆ. ಸೊ ನಮ್ಮ ಮಮ್ಮಿ ಡ್ಯಾಡಿ ಬಂದಿದ್ದ ತಕ್ಷಣ ಕ್ಯಾಬಲ್ಲಿ ಹೊರಡೋದು. ಅಪ್ಪ ಅಮ್ಮ ಅಂತೂ ಎಲ್ಲಿ ನೋಡಿದ್ರು ನೋಡಿ ಗೈಸ್, ಯಾವ ಲೆವೆಲಿಗೆ ಟೈಮ್ ಆಯಿತು ಬಾರಮ್ಮ ಅಂದರೆ ಹಿಂಗೆ ನಮ್ಮ ಅಪ್ಪ ಬಂದ ಕತೆ ನೋಡಿ. ಅಲ್ಲೂ ಜಗಳ, ಅಲ್ಲೂ ಫೋಟೋ ಶೂಟ್, ಒಟ್ಟಿನಲ್ಲಿ ಜಗಳ ಆಡ್ಕೊಂಡೆ ಫೋಟೋ ಹಿಡ್ಕೋತಾರೆ, ಹಂಗೆ ಇರ್ತಾರೆ. ಫೈನಲಿ ಕೂತಿದ್ದೀವಿ. ಆಲ್ಮೋಸ್ಟು 9 o'clock ಈ ಪ್ರಿಪ್ರೇಷನ್ ಆಗಿರೋದು, ರೆಡಿ ಆಗೋದು, ಓಡಾಡೋದು ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ. ನಮ್ಮ ಮಮ್ಮಿ ಡ್ಯಾಡಿ ಇನ್ನೊಂದು ಈವೆಂಟ್ ಮುಗಿಸ್ಕೊಂಡು ಬಂದಿದ್ದಾರೆ ನೋಡಿ. ನಮ್ಮ ಮನೆಯಿಂದ ಈ ಮಲ್ಲೇಶ್ವರಂ ಬರೋಷ್ಟರಲ್ಲೇ ಒಂದು ಹಾಫ್ ಜರ್ನಿ ಬೇಕು, ಲಾಂಗ್ ರೈಡ್ ನಮಗೆ, ಲಾಂಗ್ ಡ್ರೈವ್. ಟಯರ್ಡ್ ಆಗಿಬಿಡುತ್ತೆ, ಅದು ಬೇರೆ ಇವಾಗ ಬಿಸಿಲು, ತುಂಬ ಟಯರ್ಡ್ ಆಗುತ್ತೆ. ರೆಡಿಯಾಗಿ ಎಲ್ಲ ಆಗಿ ಕುತ್ಕೊಂಡು ಹೋಗೋದಕ್ಕೆ ಸುಸ್ತಾಗ್ಬಿಟ್ಟಿರುತ್ತೆ. ಬಟ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಇದು ಸ್ವೀಟ್ ಸ್ಟಾಲ್ ಆಯಿತಾ, ತುಂಬ ಹಳೆಯ ವರ್ಷಕ್ಕೆ 1937 ಅಂದ್ಕೊಳ್ಳಿ. ಸೊ ಇದ್ರದ್ದು ಈ ಒಂದು ಸ್ವೀಟು ಫುಲ್ಲು ಹಿಸ್ಟ್ರಿನ ತಿಳ್ಕೊಂಡು ಆಮೇಲೆ ರಿವ್ಯೂ ಕೊಡೋದು, ಆಮೇಲೆ ಯಾರ್ಯಾರು ಬಂದಿದ್ದಾರೆ ಹಳೆಯದೆಲ್ಲ ಒಂಥರ ಕಂಪ್ಲೀಟಾಗಿ ಇದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮಗೆ ಇದರಲ್ಲಿ ತೋರಿಸ್ತೀನಿ ಬ್ಲಾಗಲ್ಲಿ. ಸೊ ಬನ್ನಿ ಹೋಗೋಣ ಎಲ್ಲಿ ಅಂತ ತೋರಿಸ್ತೀನಿ. ಆಲ್ರೆಡಿ ನಾವು ಆಲ್ಮೋಸ್ಟ್ ಮಲ್ಲೇಶ್ವರಂ ರೀಚ್ ಆಗಿದ್ದೀವಿ. ಒಂದು 5 minutes ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಸೊ ಅದರಲ್ಲಿ ನಮ್ಮ ಮಮ್ಮಿ ಡ್ಯಾಡಿ ಟೇಸ್ಟ್ ಮಾಡ್ತಾರೆ. ಸೊ ಅವರೇ ಇವಾಗ ಕಂಪ್ಲೀಟ್ ರಿವ್ಯೂ ಕೊಡೋದು. ಯಾಕಂದರೆ ನನಗಿಂತ ಜಾಸ್ತಿ ನಮ್ಮ ಮಮ್ಮಿ ಡ್ಯಾಡಿ ತುಂಬ ಏಜ್ ಆಗಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಬಂದಿದ್ದಾರಾ, ವಿಸಿಟ್ ಮಾಡಿದ್ದಾರಾ ಅಂತೆಲ್ಲ ಕೇಳ್ಬೋದು. ಯಾಕಂದರೆ ನಮ್ಮ ಮಮ್ಮಿ ಓದಿದ ಕಾಲೇಜ್ ಕೂಡ ಮಲ್ಲೇಶ್ವರಮೇ. ಸೊ ಇಲ್ಲೇನಾದರೂ ಅವರು ವಿಸಿಟ್ ಮಾಡಿದ್ರ ಅಂತಲೂ ಕೇಳ್ಬೋದು. ಬನ್ನಿ. ಸೊ ಗೈಸ್ ಬಂದಿದ್ದೀವಿ ನಾವು ಫೈನಲಿ. ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಶ್ರೀ ಮೂಕಾಂಬಿಕಾ ಸ್ವೀಟ್ಸ್ ಆ್ಯಂಡ್ ಖಾರ ಕಾರ್ನರ್. ಸೊ ನಮ್ಮ ಮಮ್ಮಿ ಡ್ಯಾಡಿ ನೋಡ್ತಿದ್ದಾರೆ. ನಮ್ಮ ಮಮ್ಮಿ ಫುಲ್ಲು ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ಅವರೇ ವ್ಲಾಗರ್ ಆಗಿಬಿಡ್ತಾರೆ ಅಂತ ಭಯ. ಡ್ಯಾಡಿ ನೋಡಿ ನಿಪ್ಪಟ್ಟದ ವ್ಲಾಗ್ ಮಾಡ್ತಾರೆ. ನೀವೇ ವ್ಲಾಗ್ ಮಾಡ್ತೀರಾ? ನೀವೇ ವ್ಲಾಗ್ ಮಾಡ್ತೀರಾ? ಸೊ ಮಲ್ಲೇಶ್ವರಂ ಒಂದು ಒಳ್ಳೆ ರೆಸ್ಟೋರೆಂಟ್ಸ್ ಇರಲಿ, ಇಲ್ಲ ಬೇಕ್ರಿ ಇರಲಿ, ಇಲ್ಲ ಬೇರೆ ಏನಾದರೂ ತಿನ್ನೋ ವಸ್ತುಗಳು, ಯಾಕೆಂದರೆ ಆ್ಯಸ್ ಐ ಮೀನ್ ಟು ಕುಕ್ಕಿಂಗ್ ರಿಲೇಟೆಡ್ ಇರೋದ್ರಿಂದ ಸೊ ತಿನ್ನೋ ವಸ್ತುಗಳು ಹೆಂಗೆ ಕುಕ್ ಮಾಡ್ತಾರೆ, ಹೆಂಗೆಲ್ಲ ಪ್ರಿಪೇರ್ ಮಾಡ್ತಾರೆ, ಆಮೇಲೆ ಎಷ್ಟು ವರ್ಷದಿಂದ ಇದು ಅಂಗಡಿ ನಡ್ಸ್ಕೊಂಡು ಬರ್ತಿದ್ದಾರೆ ಈ ಶಾಪ್ನ, ಎಲ್ಲ ನಾನು ತಿಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟ್ ರಿವ್ಯೂ ಆ್ಯಂಡ್ ಹಿಸ್ಟ್ರಿ ಅಬೌಟ್ ದಿಸ್ ಸ್ವೀಟ್ ಶ್ರೀ ಮೂಕಾಂಬಿಕಾ ಸ್ವೀಟ್ಸ್ ಆ್ಯಂಡ್ ಖಾರ ಕಾರ್ನರ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಡ್ಯಾಡಿ ನೋಡಿ ಅವಾಗಿಂದ ಫೋನ್ ಎತ್ಕೋತವ್ರೆ, ಒಂದೊಂದು ತಿಂದಿಲ್ಲ ಸದ್ಯ. ನಿನಗೆ ಯೂಸ್ ಆಗುತ್ತೆ ನೋಡಿ ಗೈಸ್, ನಮ್ಮ ಡ್ಯಾಡಿನೇ ಬೆಸ್ಟ್ ನೋಡಿ. ವಾವ್, ನಮ್ಮ ಡ್ಯಾಡಿ ಕಾಮನ್ ಏನು ಫೋಟೋಗ್ರಾಫರ್, ಅವರು ಫೋಟೋಗ್ರಾಫರ್ ಆಗಿ. ಹೌದು, ನಮ್ಮ ಡ್ಯಾಡಿ ತುಂಬ ಒಳ್ಳೆ ಬೆಸ್ಟ್ ಫೋಟೋಗ್ರಾಫರ್ ಆ್ಯಕ್ಚುಲಿ ಆ ಕಾಲದಲ್ಲಿ ಅಲ್ವಾ ಪಪ್ಪ? ಯಾವಾಗ ಪಪ್ಪ? 94 ಸ್ಟಾರ್ಟ್ ಆಗಿದೆ. 94 ಮಲ್ಲೇಶ್ವರಮಲ್ಲಿ ಓದಿರತ್ತಾನೆ. ಓದುವಾಗ ನೀವು ಈ ಶಾಪ್ ಯಾವಾಗಾದ್ರೂ ನೋಡಿದ್ರಾ? ನೋಡಿಲ್ಲ. ಈ ಕಡೆ ಎಲ್ಲ ಅಷ್ಟು ಓಡಾಡ್ತೇವೆ. ಇನ್ಯಾ ಕಡೆ ನಾವೇನೇದು ಬಂಕ್ ಹೊಡಿತಿದ್ವಿ, ಸಂಪಿಗೆ ರೋಡು ಆ ಕಡೆ ಎಲ್ಲ ಓಡಾಡ್ತಿದ್ರಂತೆ, ಈ ಕಡೆ ಓಡಾಡ್ತೀವಿ. ಬರೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಸ್ವೀಟಿಂಗ್ ಎಲ್ಲ ಮಾಡಿ. ಇದೇನು ಮಾಡ್ತಾ ಇದ್ದೀರಾ? ಧಾರವಾಡ ಪೇಡ, ನಮ್ಮ ಡ್ಯಾಡಿ ಫೇವ್ರೆಟ್ ಧಾರವಾಡ ಪೇಡ. ಸೊ ಟೇಸ್ಟ್ ಮಾಡುವ ಬನ್ನಿ. ತಿನ್ನಿ. ಧಾರವಾಡ ಪೇಡ ನಮ್ಮಮ್ಮ ಮಾಡ್ತಾ ಇರ್ಬೇಕಾದ್ರೆ ಹಿಂಗೆ ಇನ್ನೂ ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಇಷ್ಟೇ ನೋಡಿ ತಿಂತವ್ರೆ, ಫ್ರೆಶ್ ಬಿಸಿ ತಿಂತವ್ರೆ ನಮ್ಮಪ್ಪ. ಇನ್ನು ಯಾವ್ಯಾವ ಥರ ಐಟಮ್ಸ್ ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡು. ಇದೇನು ಮೈಸೂರು ಪಾಕ. ಈ ಒಳಗಡೆ ಬಂದು ಎಲ್ಲ ತೋರಿಸ್ತಾ ಇದ್ದೀವಿ ಹೆಂಗೆ ಮಾಡೋದು. ಆಲ್ರೆಡಿ ಸ್ವೀಟ್ ಮೇಕಿಂಗ್ ಮಾಡೋದನ್ನ ನಾವು ತೋರ್ಸೋಕ್ಕಾಗಿಲ್ಲ, ಬಟ್ ಅವರು ಆದಮೇಲೆ ರೌಂಡ್ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಸೊ ಇವಾಗ ಇನ್ ಡೀಟೇಲ್ ಕೇಳೋಣ ಇದ್ರ ಬಗ್ಗೆ, ಈ ಜಾಗದ ಬಗ್ಗೆ ಎಲ್ಲ ಅವ್ರಿಗೆ. ಸೊ ಇವಾಗ ಫಸ್ಟ್ ನಾವು ಕೇಳೋಣ, ಇದು ಎಷ್ಟು ವರ್ಷದಿಂದ ಇದು ನಡೆಸ್ತಾ ಇದ್ದೀರಾ ಈ ಸ್ಟೋರ್ನ? ಇದು 87 ವರ್ಷ ಆಯಿತು. 87 ವರ್ಷ. ನಾವು ಯಾರೂ ಹುಟ್ಟಿರ್ಲಿಲ್ಲ ಅಂದರೆ ನಮ್ಮ ಅಪ್ಪನೂ ಹುಟ್ಟಿರ್ಲಿಲ್ಲ. ಫಸ್ಟು ಮಲ್ಲೇಶ್ವರಮಲ್ಲೇ ಫಸ್ಟ್ ಸ್ವೀಟ್ ಅಂಗಡಿ ಶುರು ಆಗಿದೆ ಮೇಡಮ್. ಫಸ್ಟ್ ನಮ್ಮ ಅಂಗಡಿ ಹೆಸರು ಬಂದು ಪ್ರಧಾನ್ ಸ್ವೀಟ್ಸ್ ಅಂಡ್ ಖಾರ ಕಾರ್ನರ್ ಅಂತ ಇತ್ತು. ಓಕೆ. ಆಮೇಲೆ ಶ್ರೀ ಮೂಕಾಂಬಿಕಾ ಸ್ವೀಟ್ಸ್ ಅಂತ. ಸೊ ಏನು ಕಾರಣ ಅದು ಚೇಂಜ್ ಆಗೋಕ್ಕೆ? ಬೇಕರಿ ಮಾಡ್ತಾ ಇದ್ವಿ. ಫಸ್ಟ್ ನಮ್ದು ಬಂದು ಸಾಯಿಬಾಬಾ ಟೆಂಪಲ್ ಇದೆಲ್ಲ ಆಪೋಸಿಟ್. ಆಮೇಲೆ ಇಲ್ಲಿ ಬಂದು 47 ಇಯರ್ಸ್ ಆಯ್ತು. 47 ಇಯರ್ಸ್ ಆಯ್ತು. ಈ ಕಡೆ ಬಂದು 47. ಓವರ್ ಆಲ್ 87. 87 ಮೇಡಮ್. ಈ ಸ್ವೀಟೇ ಜಾಸ್ತಿ ಸೆಲ್ ಆಗೋದು ಅಂದರೆ ಯಾವ ಸ್ವೀಟ್ ಸೆಲ್ ಆಗುತ್ತೆ ನಿಮ್ಮ ಅಂಗಡಿಯಲ್ಲಿ? ಸ್ಪೆಷಲ್ ಮೈಸೂರು ಪಾಕ್ ಇದೆ. ಸ್ಪೆಷಲ್ ಮೈಸೂರು ಪಾಕ ಮಾಡಿದ್ದೀವಿ. ಓಕೆ. ಧಾರವಾಡ ಪೇಡ. ಎಷ್ಟು ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ ನಿಮ್ಮದು? ಒಂದು 32 ವೆರೈಟೀಸ್ ಆಫ್ ಸ್ವೀಟ್ಸ್. ಸೊ ಮಾಡ್ತೀವಿ ಮೇಡಮ್.
ತುಂಬಾ ಮಾಡ್ತೀರಾ? ತುಂಬಾ ಮಾಡ್ತೀವಿ. ಆಲ್ಮೋಸ್ಟ್ ಇವಾಗ ದಸರಾಗೆ ತುಂಬಾ ಹಳೆ ಲೈಕ್ 87 ವರ್ಷದಿಂದ ಬಂದಿರೋ ಸ್ವೀಟು. ಮೇಡಮ್ ಅವಾಗೆಲ್ಲ ಬರೀ ಆರ್ಡಿನರಿ ಮಾಡ್ತಿದ್ವಿ. ಸ್ಪೆಷಲ್ ಮೈಸೂರು ಪಾಕ್ ಮಾಡ್ತಿದ್ವಿ, ಆರ್ಡಿನರಿ ಮೈಸೂರು ಪಾಕ್ ಮಾಡ್ತಿದ್ವಿ, ಸೋಂಪು ಪುಡಿ ಮಾಡ್ತಿದ್ವಿ, ಬೇಸನ್ ಲಡ್ಡು ಮಾಡ್ತಿದ್ವಿ, ಜಾಂಗೀರ್ ಮಾಡ್ತಿದ್ವಿ, ಬಾದುಷಾ. ಇವಾಗ ವೆರೈಟೀಸ್ ಮ್ಯಾಂಗೋ ಕತಲಿ. ಸೊ ಇವಾಗ ಅಪ್ಗ್ರೇಡ್ ಆಗ್ತಾ ವೆರೈಟೀಸ್ ಬಂದಿದೆ ಮೇಡಮ್. ಕಾಜು ಕತ್ಲಿ ಅಂತ ವೆರೈಟೀಸ್, ರೋಲು, ಡ್ರೈ ಫ್ರೂಟ್ಸ್ ಬರ್ಫಿ ಅದೆಲ್ಲ ಮಾಡ್ತೀವಿ ಮೇಡಮ್. ಸೊ ನಿಮ್ಮ ತಾತ ಮುತ್ತಾತಯಿಂದನ ಇರೋದು? ನಾನೇ 3ನೇ ಜನರೇಷನ್. 3rd ಜನರೇಷನ್ ಇವರು. ಸೊ ತಾತ ಅವರು, ನಮ್ಮ ತಂದೆ, ನಾವು. ನೀವು 3ನೇ ಜನರೇಷನ್. ನೈಸ್ ನೈಸ್ ನೈಸ್. ನಿಮ್ಮ ಮಕ್ಕಳು 4th ಜನರೇಷನ್. ಸೊ ಖಾರದ ಬಗ್ಗೆ ಹೇಳಿ. ಇವಾಗ ಸ್ವೀಟ್ಸ್ ಬಗ್ಗೆ ಹೇಳಿದ್ರಿ ನೀವು. ಖಾರದು ಲೈಕ್ ತುಂಬಾ ಫಾಸ್ಟ್ ಸೆಲ್ಲಿಂಗ್ ಯಾವುದು ನಿಮ್ದು ಖಾರ ರಿಲೇಟೆಡ್? ಖಾರದಲ್ಲಿ ಫಾಸ್ಟ್ ಸೆಲ್ಲಿಂಗ್ ಅಂದ್ರೆ ಬೆಣ್ಣೆ ಮುರುಕು ಇದೆ, ಬೆಣ್ಣೆ ಮುರುಕು ಇದೆ, ಕೋಡ್ಬಳೆ ಇದೆ, ನಿಪ್ಪಟ್ಟು ಇದೆ, ಮಿಕ್ಸರ್ ಇದೆ, ಪಕೋಡ ಇದೆ, ಸಮೋಸ ಇದೆ, ಮದ್ದೂರು ವಡೆ, ಅವಲಕ್ಕಿ, ಸ್ಮಾಲ್ ಮಿಕ್ಸರ್ ಮಾಡ್ತೀವಿ. ತುಂಬಾ ಸೆಲ್ಲಿಂಗ್ ಅಂದ್ರೆ ಫೇಮಸ್ ಅಂದ್ರೆ ನಮ್ಮದ್ರಲ್ಲಿ ಬೆಣ್ಣೆ ಮುರುಕು, ತೇಂಗೋಡೆ. ಓಕೆ ಓಕೆ. ಸೊ ನಿಮಗೆ ಬಜ್ಜಿ ಬೋಂಡ 3 ಗಂಟೆಗೆ ಬಂದ್ರೆ 3 ಗಂಟೆ. ಇಡ್ಲಿ ಬಗ್ಗೆನೂ ಹೇಳಿದ್ರಿ ಅಲ್ಲ ಲಾಸ್ಟ್ ಟೈಮ್? ಇಡ್ಲಿ ಬಗ್ಗೆ ಹೇಳಿ. ಇಡ್ಲಿ ಮಾರ್ನಿಂಗ್ ಟೈಮ್, ಅದು ಟೈಮಿಂಗ್ಸು ಮಾರ್ನಿಂಗ್ ಬಂದು ಈ ಥರ ಸ್ವೀಟು ಖಾರ 2 ಮಾಡ್ತಾ ಇರ್ತೀವಿ ಮೇಡಮ್. ಮಾರ್ನಿಂಗು ಸ್ವೀಟು ಖಾರ 2 ಮಾಡ್ತಾರೆ, ಇಡ್ಲಿ ಸಾಯಂಕಾಲ. ಓಕೆ. ಬೆಳಗ್ಗೆ ಇಲ್ಲ? ಬೆಳಗ್ಗೆ ಹೊತ್ತು ಖಾರ ಸ್ವೀಟ್ಸ್ ಬಿಸಿ ಬಿಸಿ. ಹೆಂಗೆ ಇವಾಗ ದಸರಾ ಹಬ್ಬಗಳೆಲ್ಲ ಬಂದರೆ ಜಾಸ್ತಿ ಸೆಲ್ಲಿಂಗ್ ಆಗುತ್ತಾ? ಆಗುತ್ತೆ. ಏನೇ ಬಲ್ಕ್ ಆರ್ಡರ್ಸ್ ಇದ್ರೂ ಕಾಂಟ್ಯಾಕ್ಟ್. ಇವಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ? ಇವಾಗ ತುಂಬ ಕಾಂಪಿಟೇಷನ್ ಆಗಿದೆ, ಯಾಕಂದರೆ ನಿಮ್ಮ ಮಲ್ಲೇಶ್ವರಮಲ್ಲಿ ಫಸ್ಟು ಸ್ವೀಟ್ ಶಾಪ್ ಇವ್ರದ್ದೇ. ಸೊ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ತುಂಬ ಕಾಂಪಿಟೇಷನ್ಸ್ ಆಯಿತು. ಹೆಂಗಾಯ್ತು? ಇಂಪ್ಯಾಕ್ಟ್ ಆಯ್ತಾ ನಿಮಗೆ ಈ ಥರ? ಏನಂದ್ರೆ ಕ್ವಾಲಿಟಿ ಇದ್ರೆ ಯಾರು ಬೇಕಾದ್ರೂ ಬಂದೇ ಬರ್ತಾರೆ ಮೇಡಮ್. ಕ್ವಾಲಿಟಿ ನಾವು ಯಾವತ್ತೂ ಕಾಂಪ್ರಮೈಸ್ ಮಾಡಿಲ್ಲ. ಅದೇ ಥರ ಕ್ವಾಲಿಟಿ ಫಸ್ಟಿಂದ ಏನು ಕೊಡ್ತಾ ಇದ್ದಾರೋ ಇವಾಗಲೂ ಅದೇ ಕ್ವಾಲಿಟಿ. ಅದಕ್ಕೋಸ್ಕರ ಜನ ಬಂದೇ ಬರ್ತಾರೆ. ನಿಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಇವಾಗೂ ಬರ್ತಾರೆ? ಲೈಕ್ ಅವಾಗಿಂದ ಇರೋದು ಜನರೇಷನ್ ತುಂಬಾ ಜನ ಬರ್ತಾರೆ ಮೇಡಮ್. ಇವಾಗೆಲ್ಲ ಫಾರಿನ್ಗೆಲ್ಲ ಹೋಗಿದ್ದಾರೆ. ಇಂಡಿಯಾಗೆ ಬಂದಾಗ, ಬೆಂಗಳೂರು ಬಂದಾಗ ಎಸ್ಪೆಷಲಿ ಹೇಳ್ತಾ ಇರ್ತಾರೆ, ಸರ್ ಇವಾಗ ನಾವು ಫಾರಿನಲ್ಲಿ ಇರ್ತೀವಿ, ನಮ್ಮ ತಾತನ ಜೊತೆ ಬರ್ತಾ ಇದೆ, ನಮ್ಮ ತಂದೆ ಜೊತೆ ಬರ್ತಾ ಇದೆ, ಇವಾಗ ಇಲ್ಲ ಅವ್ರು ಪಾಸ್ ಆಗಿದ್ದಾರೆ, ನನಗೆ ಖುಷಿ ಆಗುತ್ತೆ ಇಲ್ಲಿ ಬಂದು. ಅವಾಗ ನಮಗೂ ಖುಷಿ ಆಗುತ್ತೆ ನೋಡಿ ಎಷ್ಟು ಹಳಬ್ರು ಕಸ್ಟಮರ್. ಇವಾಗ ಅವ್ರ ಅಪ್ಪನ ಕಾಲದಿಂದ ಅವ್ರ ತಾತನ ಕಾಲದಿಂದ ಜನರೇಷನ್ ಅವ್ರ ಫ್ಯಾಮಿಲಿ ಇವಾಗ ಇವ್ರ ಮಗ ನಡ್ಸ್ಕೊಂಡು ಹೋಗ್ತಾ ಇದಾರೋ ಹಾಗೆ ಕಸ್ಟಮರ್ಸ್ ಕೂಡ ಅವ್ರ ಮಕ್ಕಳು ಫ್ಯೂಚರ್ ಜನರೇಷನ್ ಕೂಡ ಬಂದು ಪರ್ಚೇಸ್ ಮಾಡ್ತಿದ್ದಾರೆ ಸ್ವೀಟ್ಸ್. ನಮಗೆ ಖುಷಿ ಆಗುತ್ತೆ ಮೇಡಮ್ ಆ ಥರ ಹೇಳ್ಬೇಕಾರೆ. ಸೊ ಈ ಆಕ್ಟ್ರೆಸ್ ಯಾರಾದ್ರು ಬಂದಿದೆ? ಯಾಕಂದ್ರೆ ತುಂಬಾ ಹಳೆ ಕಾಲದ ಬಂದಿರ್ತಾರೆ ಮೇಡಮ್. ತುಂಬಾ ಜನ. ರಾಜ್ಕುಮಾರ್ ಸರ್ ಎಲ್ಲ ಬರ್ತಾರೆ, ರಾಜ್ಕುಮಾರ್ ಸರ್ ಕೂಡ ಬಂದಿದ್ದಾರೆ, ಜಗ್ಗೇಶ್ ಸರ್ ಬರ್ತಾರೆ, ಜಗ್ಗೇಶ್ ಸರ್ ಬರ್ತಾರೆ, ಸರ್ ಬರ್ತಾರೆ, ತುಂಬಾ ಆಕ್ಟ್ರೆಸ್ ಕೂಡ ಬರ್ತಾರೆ, ಎಸ್ ನಾರಾಯಣ್ ಬರ್ತಾರೆ, ಆಮೇಲೆ ಇವ್ರು ಬರ್ತಾರೆ, ರಾಮೇಶ್ವರಂ ಕೆಫೆ ಓನರ್. ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ ಇಲ್ಲ ಹಿಂಗೆ ಆರ್ಡರ್ಸ್ ಕೊಡ್ತಾರೆ? ಇಲ್ಲ ಮೇಡಮ್, ಪರ್ಚೇಸ್ ಮಾಡ್ತಾರೆ. ಸೊ ಇವಾಗ ನಿಮ್ಗೆ ಹಬ್ಬಗಳೆಲ್ಲ ಹಿಂಗೆ ಫಾಸ್ಟ್ ಸೆಲ್ಲಿಂಗ್ ಇದೆಯಾ? ಫಾಸ್ಟ್ ಸೆಲ್ಲಿಂಗ್ ಇದೆ. ಆನ್ಲೈನ್ ಡೆಲಿವರಿ ಇದೆ ಲೈಕ್ ಹಿಂಗೆ? ಆನ್ಲೈನ್ ಡೆಲಿವರಿ ಇಲ್ಲ. ನಮಗೆ ಆರ್ಡರ್ ಮಾಡಿದ್ರೆ ಫೋನ್ ನಂಬರ್ ಬಲ್ಕಾಗಿ ಆರ್ಡರ್ ಮಾಡಬೇಕು. ಮಾಡಿದ್ರೆ 1-3 ದಿವಸ ಮುಂಚೆ ಆರ್ಡರ್ ಮಾಡಿದ್ರೆ ನಾವು ಮಾಡ್ತೀವಿ. ಏನೇ ಫಂಕ್ಷನ್ ಇದ್ರು, ಮತ್ತೆ ಮಕ್ಕಳು ಮೆಚೂರ್ಡ್ ಆಗಿ, ಇವಾಗ ಹೆಣ್ಮಕ್ಳೆಲ್ಲ ಮೆಚೂರ್ಡ್ ಆಗಿರ್ತಾರಲ್ಲ, ಆ ಥರ ಫಂಕ್ಷನ್ ಇದ್ರು, ಕುರಿ ಉಂಡೆ, ಗೋಪುರ ಆ ಥರ. ಸೊ ಎಲ್ಲ ಥರದ್ದು ಫಂಕ್ಷನ್ಸು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ ಡೀಟೇಲಾಗಿ ಅಡ್ರೆಸ್ಸು ಎಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ನೋಡಿದ್ರೆ ಆಲ್ಮೋಸ್ಟ್, ಯಾಕಂದರೆ ಹಳೇ ಕಾಲದಲ್ವಾ ಇದು ಮಲ್ಲೇಶ್ವರಮಲ್ಲಿ ಫಸ್ಟ್ ಸ್ವೀಟ್ ಶಾಪು. ಸೊ ನಿಮ್ಮ ಜನ್ರೇಷನ್, ನಿಮ್ಮ ತಾತ, ನಿಮ್ಮ ಅಜ್ಜಿ ಯಾರಾದರೂ ಬಂದಿರ್ತಾರೆ. ಸೊ ಅವ್ರನ್ನ ನೀವು ಕೇಳ್ಬೋದು, ಈ ಶಾಪ್ನ, ಈ ಸ್ಟೋರ್ನ ನೀವು ವಿಸಿಟ್ ಮಾಡಿದ್ದೀರಂತ ಕೇಳ್ಬೋದು. ಎಸ್ ಅಂದರೆ ಕಮೆಂಟ್ ಮಾಡಿ, ಇಲ್ಲಾದರೂ ನೀವು ಬಂದು ವಿಸಿಟ್ ಮಾಡಿ. ಇನ್ನು ನಾನು ಒಂದು ಸ್ವೀಟು ಟ್ರೈ ಮಾಡಿಲ್ಲ, ಖಾರನೂ ಟೇಸ್ಟ್ ಮಾಡಿಲ್ಲ. ಸೊ ಇವಾಗ ಖಾರ ಸ್ವೀಟ್ ಎಲ್ಲ ಟೇಸ್ಟ್ ಮಾಡಿ ರಿವ್ಯೂ ಕೊಡೋಣ ಬನ್ನಿ. ಇದು ತುಂಬ ಚಿಕ್ಕದು ಅಂತ ಎಲ್ಲ ಹೇಳ್ತಿದ್ದಾರೆ, ಬಟ್ ಏನಂದರೆ ತುಂಬ ಚಿಕ್ಕದ್ಗಿಂತ ನಿಮಗೆ ಏನಂತಾರೆ ತುಂಬ ಒಳ್ಳೆ ಟೇಸ್ಟ್ ಕೊಟ್ಟರೆ ಹೆಂಗಿದ್ರು ಬಂದು ತಿಂತಾರೆ. ಹೋಗಿದ ತಕ್ಷಣ ನಮ್ಮ ಡ್ಯಾಡಿ ಫೇವ್ರೆಟ್, ನಮ್ಮ ಡ್ಯಾಡಿ ಮುರುಕು ತಿಂತವ್ರೆ. ಚೆನ್ನಾಗಿದೆಯಾ? ಮುಟ್ಟಿದ್ರೆ ಎಂತ ಮಜಾ ಅಲ್ಲ ನಿಮಗೆ? ಸಕ್ಕತ್ತಾಗಿದೆ ಮುರುಕು ಮಾತ್ರ ಅಮೇಝಿಂಗ್. ಸಮೋಸ ಬರ್ತಿದೆ. ಸೊ ಎಲ್ಲ ಒಂದೊಂದೇ ಟೇಸ್ಟ್ ಮಾಡೋಣ. ನಮ್ಮ ಮಮ್ಮಿ ನೋಡಿ ಹೆಂಗೆ ನಿಂತವ್ರೆ. ತಿನ್ನಲ್ಲ ಅಂತಾರೆ, ಡಯಟ್ ಅಂತಾರೆ, ಟೇಸ್ಟ್ ನೋಡ್ಬೋದಾದ್ರೆ. ನಮ್ದು ಸ್ಪೆಷಲ್ ಅಂದ್ರೆ ಡಯಟ್ ಇರೋ ತಿನ್ಬೋದು, ಏನಿಲ್ಲ. ಇವರೇ ಕುಕ್ ಮಾಡ್ದಂಗೆ ಹೇಳ್ತಾರೆ, ಇವರೇ ಕುಕ್ ಮಾಡ್ದಂಗೆ. ಇವಾಗ ಒಂದೊಂದೇ ಟೇಸ್ಟ್ ಮಾಡುವ ಎಲ್ಲಾನು. ಬಿಸಿ ಬಿಸಿದ ಅಲ್ಲ? ಹೌದು, ತಿನ್ನಿ. ಹಾಂ, ಯಾಕೆ ಸಕ್ಕತ್ತಾಗಿದೆ? ಸಮೋಸ ಬಿಸಿ ಬಿಸಿ ಬೇರೆ ಇದೆ. ಸಮೋಸ ಬಿಸಿ ಸಕ್ಕತ್ತಾಗಿದೆ. ಪಕೋಡ ತಿನ್ನೋಣ.
ಇವಾಗ ಎಲ್ಲರೂ ಚೆನ್ನಾಗಿ ತಿಂದ್ಬಿಟ್ಟು ಇನ್ ಕೇಸ್ ಸ್ಟೆಪ್ಸ್ ಮಾಡ್ಬೇಕು ಎಲ್ಲರೂ ನಾನು ಮಾಡ್ತೀನಪ್ಪ. ಇನ್ನೂ ಸ್ವೀಟ್ ತಿಂದಿಲ್ಲ, ನಾವು ಬರೀ ಖಾರ ತಿಂತಾ ಇದ್ದೀವಿ. ಸ್ವೀಟ್ ಬೇಡ. ಸ್ವೀಟ್ ಬೇಡ. ನಮ್ಮ ಮಮ್ಮಿ ಸ್ವೀಟ್ ಇಷ್ಟ ಅಲ್ಲ ಗೈಸ್, ನಮ್ಮ ಡ್ಯಾಡಿ ಸ್ವೀಟ್ ಇಷ್ಟ ಅಲ್ವಾ ಪಾಪ? ನಮ್ಮ ಮಮ್ಮಿ ಬಾಯಿಗೆ ಹಾಕೊಂಡು ವಾವ್ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಅಂತ. ಆ್ಯಕ್ಚುಲಿ ನಿಪ್ಪಟ್ಟು ಅಂದರೆ ಗಟ್ಟಿ ಗಟ್ಟಿ ಇರುತ್ತೆ. ತಿಂದ ತಕ್ಷಣ ಎಷ್ಟು ಸ್ಮೂತಾಗಿದೆ ಅಂತ. ಬೆಣ್ಣೆ ಮುರುಕು ಚೆನ್ನಾಗಿದೆ, ಕೋಳ್ಬಡೆ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿದೆ. ತಿಂದ್ಬಿಟ್ಟು ಜಾಸ್ತಿ ಆಯ್ತು ಅಂತವ್ರೆ. ಚೆನ್ನಾಗಿ ತಿಂದ್ರು ಗ್ಯಾಪಲ್ಲಿ. ನಿಪ್ಪಟ್ಟು ಅಂತ ನಮ್ಮಮ್ಮ ಅವರು ಇನ್ನೂ ಸೀಮೆಣ್ಣೆಯಲ್ಲೇ ಕುಕ್ ಮಾಡ್ತಾರೆ ನೋಡಿ. ತುಂಬ ಹಳೆ, ಇದು ತುಂಬ ವರ್ಷದಿಂದ ಇದೆಯಾ? 1985 ಇದು 1985 ಸ್ಟವ್ ಇರೋದಾ? ಈ ಸ್ಟವ್ ಎಲ್ಲ 50 ಇಯರ್ಸ್ ಆಗಿದೆಯಾ? ಇಟ್ಸ್ ಗ್ರೇಟ್ ಗೈಸ್. ಇನ್ನೂ ಇಷ್ಟೆಲ್ಲ ಅಪ್ಗ್ರೇಡ್ ಆಗಿದ್ರು ಈ ಜನ್ರೇಷನಲ್ಲಿ ಇನ್ನೂ ಇದೇ ಸ್ಟವಲ್ಲಿ ಸೀಮೆಣ್ಣೆ ಹಾಕ್ಕೊಂಡೆ ಅಡುಗೆ ಮಾಡ್ತಾರೆ. ಸ್ವೀಟ್ಸು ಮತ್ತು ಖಾರದೆಲ್ಲ ಪ್ರಿಪೇರ್ ಮಾಡ್ತಾರೆ. ವೆರಿ ನೈಸ್ ಇದೆ. ಇವಾಗೆಲ್ಲ ಒಂದೊಂದು ಟೇಸ್ಟ್ ಮಾಡಿ ರಿವ್ಯೂ ಕೊಡೋಣ, ಫೀಡ್ಬ್ಯಾಕ್. ಇದೊಂದು ಸ್ವಲ್ಪ ಫೇವ್ರೇಟ್ ಗೈಸ್. ಸಮ್ಟೈಮ್ಸ್ ನಂಗೆ ಇಷ್ಟ ಆಗಿರೋದು. ಸೊ ಗೈಸ್ ನಾವಿವಾಗ ಸ್ವೀಟ್ಸು ಖಾರ ಎರಡೂ ತಿಂದು ಟೇಸ್ಟ್ ಮಾಡಿದ್ದೀವಿ. ತುಂಬ ಇಷ್ಟ ಆಯಿತು. ನಮ್ಮ ಮಮ್ಮಿ ಅಂತೂ ಮದ್ದೂರೊಡೆನ ವಾವ್ ತಿಂದಿದ ತಕ್ಷಣ ವಾವ್. ರಿಯಲಿ ಫ್ಯಾಕ್ಟ್ ಇಸ್ ತುಂಬ ಚೆನ್ನಾಗಿತ್ತು. ತಿಂದ ತಕ್ಷಣ ಒಂಥರ ಖುಷಿಯಾಗಿ ಒಳಗಡೆ ಬೆಣ್ಣೆ ತಿಂದು ಅನಿಸ್ತದೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಪಾಪ ಸ್ವೀಟ್ಸಲ್ಲಿ? ನನ್ನ ಫೇವ್ರೇಟ್ ಅಂತ ಗೊತ್ತಿಲ್ಲ. ಧಾರವಾಡ ಪೇಡ. ಖಾರದಲ್ಲಿ ಅದೇ ಒಡೆ ಸ್ಮೂತ್ ಆಗಿ ಮದ್ದೂರೊಡೆನ. ಮದ್ದೂರೊಡೆ ಅದು ನಿಪ್ಪಟ್ಟು ಅನ್ಕೊಂಡು ತಿಂದ್ರೆ ಅದು ಮದ್ದೂರೊಡೆ. ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ. ನನಗೆ ಸ್ವೀಟ್ಸ್ ಅಂದರೆ ಸ್ವೀಟ್ಸ್ ಮಾಮೂಲಿ ಮೈಸೂರು ಪಾಕ್. ಮುರ್ಕು, ಬೆಣ್ಣೆ ಮುರುಕ. ಮೇಡಮ್ ಬೆಳಗ್ಗೆ 9 ನೈಟ್ 9ವರೆಗೂ ಮೇಡಮ್ ಓಪನ್ ಇರುತ್ತಾ? ಓಪನ್ ಇರುತ್ತೆ ಮೇಡಮ್. ಸೊ ಇವಾಗ ದಸರಾ ಬರ್ತಿದೆ, ದಸರಾ ಹಬ್ಬಕ್ಕೆ ಆಫರ್ ಇದೆಯಾ? ಏನಾದ್ರು ಬಲ್ಕಾಗಿ ಆರ್ಡರ್ ಮಾಡಿದ್ರೆ ಆಫರ್ ಏನಿಲ್ಲ ಮೇಡಮ್, ಇರೋದ್ರಲ್ಲೇ ಕಮ್ಮಿ ಪ್ರೈಸ್ ಕೊಡ್ತೀವಿ. ಕಮ್ಮಿ ಪ್ರೈಸ್, ಡಿಸ್ಕೌಂಟ್ ಪ್ರೈಸ್ ಮೇಡಮ್. 500 rupees kg ಮಾಡ್ತಾ ಇದೀವಿ. ಓಕೆ. ಎಲ್ಲ ನಂದಿನಿಗೆ ಏನೇ ಯೂಸ್ ಮಾಡೋದು. ಆಯಿಲ್ ಬಂದು ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡೋದು. ನಿಮ್ಗೆ ಏನೇ ಬಲ್ಕ್ ಆರ್ಡರ್ ಬೇಕಂದ್ರೆ ಒಂದು 3 ದಿವಸ ಮುಂಚೆ ಹೇಳಿದ್ರು ನಾವು ಓಕೆ ಫ್ರೆಶ್ ಆಗಿ 3 ಡೇಸ್ ಮುಂಚೆ. ನಿಮ್ಮ ಅಡ್ರೆಸ್ ಹೇಳ್ಬಿಡಿ, ಎಕ್ಸಾಕ್ಟ್ ಅಡ್ರೆಸ್. ಯಾಕಂದರೆ ಮುಂಚೆ ಅಡ್ರೆಸ್ ಇದ್ದು ಬೇರೆ, ಇವಾಗ ಅಡ್ರೆಸ್ ಮೇಡಮ್. ಫಸ್ಟ್ ಇಲ್ಲಿ ಮಲ್ಲೇಶ್ವರಂ 4th ಕ್ರಾಸು ರೈಟಿಗೆ ಬಂದರೆ ಮಲ್ಲೇಶ್ವರಂ ಬ್ಲಡ್ ಬ್ಯಾಂಕ್ ಸಿಗುತ್ತೆ, ಪಕ್ಕದೇ ನಮ್ಮ ಅಂಗಡಿ ಮೇಡಮ್. ಇಲ್ಲಿ ಗೂಗಲಲ್ಲಿ ಶ್ರೀ ಮೂಕಾಂಬಿಕಾ ಸ್ವೀಟ್ಸ್ ಅಂಡ್ ಖಾರ ಕಾರ್ನರ್ ಅಂದರೆ ನಮ್ಮ ಅಂಗಡಿ ಲೊಕೇಶನ್ನೇ ಬರುತ್ತೆ ಮೇಡಮ್. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಒಳ್ಳೆ ಆರ್ಡರ್ ಸಿಗಲಿ. ದಸರಾ ಹಬ್ಬಕ್ಕೆ ಫುಲ್ಲು ಒಳ್ಳೆ ಬಲ್ಕ್ ಆರ್ಡರ್ ಸಿಗಲಿ. ಥ್ಯಾಂಕ್ ಯು. ನಾನು ರೆಡಿ ಮಾಡಿಸ್ಬಿಟ್ಟು ಕರ್ಕೊಂಡು ಬಂದಾಗ ನೀವೇನು ಅಂದ್ಕೊಂಡ್ರಿ? ಎಲ್ಲೋ ಕರ್ಕೊಂಡು ಹೋಗ್ತಾಳ್ರಿ, ಏನು ಅನ್ಕೊ ಚೆನ್ನಾಗಿ ತಿನ್ನೋಕ್ಕೆ ಅಂತನಾ? ಎಸ್ ನಾನು ಏನಿಗೇನಂದರೆ ಇನ್ಮೇಲಿಂದ ಒಂಥರ ಲೈಕ್ ಎಲ್ಲ ಕಡೆ ಹೋಗಿ ಒಂಥರ ರಿವ್ಯೂ ಮಾಡೋಣ. ಯಾಕಂದರೆ ತುಂಬ ವರ್ಷದಿಂದ ಈ ಥರ ಸ್ಟಾಲ್ಸ್ ಇರುತ್ತೆ, ಆಮೇಲೆ ಬೇಕ್ರೀಸ್ ಇರುತ್ತೆ, ಆಮೇಲೆ ತುಂಬ ಇಂಪ್ಯಾಕ್ಟ್ ಆಗಿರುತ್ತೆ. ಕೆಲವೊಬ್ರು ಕ್ಲೋಸ್ ಆಗಿರುತ್ತೆ, ಕೆಲವರು ಮತ್ತೆ ಈ ಥರ ಅಳುಬ್ರು ಇವರು ಅಂದರೆ ಅಷ್ಟು ವರ್ಷ ಮಾಡ್ತಿದ್ರೆ ವೆರಿ ಗುಡ್ ಟೇಸ್ಟ್ ಇರುತ್ತೆ. ಈ ಮಾತು ಹೇಳಿದ್ರಲ್ಲ, ಅವ್ರು ಹಾಕೋ ಮಸಾಲೆ ಇವಾಗ ಎಷ್ಟೋ ನಾವು ನೋಡಿತಿರಿಲ್ಲ ಅಂತಲ್ಲ, ಎಲ್ಲರೂ ಮಾಡ್ತಾರೆ. ಬಟ್ ತುಂಬ ಅಳುಬ್ರು ಈ ಥರ ಹೋಟ್ಲುಗಳಲ್ಲಿ ತುಂಬ ಫೇಮಸ್ ಆಗಿದೆ. ಫೇಮಸ್ ಅಂದರೆ ಗೊತ್ತಿರಲ್ಲ ಅವ್ರಿಗೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ಇವಾಗ ಹೊಸ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸ್ವೀಟು ಖಾರ ಆಗಲಿ ತುಂಬ ಚೆನ್ನಾಗಿದೆ. ನಾವಂತ ಎಂಜಾಯ್ ಮಾಡಿದ್ವಿ. ನೀವು ಬನ್ನಿ, ಆರ್ಡ್ರ್ ಮಾಡ್ಕೊಂಡು ತಿಂದು ನೀವು ಎಂಜಾಯ್ ಮಾಡಿ. ಓಕೆ. ಈ ಶಾಪಿಗೆ ರೆಗ್ಯುಲರ್ ಕಸ್ಟಮರ್ ಅಂತೆ. ಇವ್ರದಿಂದ ಈ ಕಡೆ ಬರ್ತಿದ್ದಾರೆ. ಯಾವ ಸ್ವೀಟ್ಸ್ ಅವ್ರಿಗೆ ಇಷ್ಟ ಅಂತೆಲ್ಲ ಕೇಳೋಣ. ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ? ನಾನು 25 ಇಯರ್ಸಿಂದ ಬರ್ತಾ ಇದ್ದೀರಾ. ಸೊ ಹೆಂಗೆ ಇದು ಮುಂಚೆಯಿಂದನೂ ನಿಮ್ಗೆ ಗೊತ್ತಿತ್ತಾ, ಇಲ್ಲ ಯಾರು ತೋರಿಸಿ? ಮುಂದಿಂದ ನಾವು ಇಲ್ಲಿ ಆಗ ನಾವು ಇಲ್ಲಿ ಶ್ರೀರಾಮ್ ಸಿಕ್ಸ್ ಇತ್ತು, ಅಲ್ಲಿ ವರ್ಕ್ ಮಾಡಿದಾಗ ಅವಾಗ ಇಲ್ಲಿ ಬಜ್ಜಿ ಬೋಂಡ ಹಾಕೋಕ್ಕೆ ಅಂತ ಇಲ್ಲಿ ಬಜ್ಜಿ ಬೋಂಡ ಹಾಕೋದು ತಿನ್ನುವಾಗ ನಮಗೆ ಎಲ್ಲ ಈ ಥರದ್ದು. ಓಕೆ. ನಿಮ್ಮ ಫೇವ್ರೇಟ್ ಇಲ್ಲಿ ಯಾವುದು? ತುಂಬ ಇಷ್ಟವಾದ ಸ್ವೀಟ್ ಯಾವುದು? ಸ್ವೀಟ್ ಅಂದ್ರೆ ಎಲ್ಲ ಐಟಮ್ಸ್ ಯೂಸ್ ಮಾಡಿದ್ವಿ, ಎಲ್ಲ ಓಕೆ. ಎಲ್ಲ ನಾವು ತಗೊಂಡ್ರೆ ನಾವು ಆಲ್ಮೋಸ್ಟ್ ಫುಲ್ ತಗೊಳ್ತೀವಿ. ಎಲ್ಲ ಮಿಕ್ಸ್ ಆಗಿ ತಗೋತೀವಿ. 1 ಕಿಲೋ ತಗೊಂಡಾಗ ಎಲ್ಲ ಒಂದೊಂದು ಎಲ್ಲ ಟೇಸ್ಟ್ ಮಾಡುವ ಥರ. ಇದು ಖಾರದಲ್ಲಿ ಯಾವ್ದು ಇಷ್ಟ? ಎಲ್ಲ ಖಾರ ನಿಪ್ಪಟ್ಟು ಚೆನ್ನಾಗಿದೆ, ಚಕ್ಲಿ ಈ ರೌಂಡ್ ಚಕ್ಲಿ ಚೆನ್ನಾಗಿದೆ, ಬೆಣ್ಣೆ ಮುರುಕು ಥರ. ಓಕೆ. ಫ್ರೆಂಡ್ಸ್, ನಾವು ಮಲ್ಲೇಶ್ವರಮಿಗೆ ಬಂದು ಏನು ಶಾಪಿಂಗ್ ಮಾಡದೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಆಲ್ರೆಡಿ ಇಲ್ಲಿ ಇವೇನು ಅಯ್ಯೋ ಬ್ಲೌಸ್ ತೊಗೋಬೇಕಾಯ್ತು, ಅದು ತೊಗೋಬೇಕಾಯ್ತು, ಅದು ಇದು ಅಂತ ಇವಾಗ ಹೇಳ್ತಾರೆ. ಸೊ
ಸೊ ಏನು ತೊಗೊಳಲ್ಲ, ತಿನ್ನಕ್ಕೆ ಬಂದ್ವಿ. ಟಾಪ್ ಚೆನ್ನಾಗಿರುತ್ತೆ, ಟಾಪ್ಸ್ ಕ್ರೀಮ್ ಟಾಪ್ ನಿನ್ನ ಹತ್ರ ಇದೆಯಲ್ಲ ಹಾಕೊಂಡು. ನನ್ನ ಹತ್ರ ಎಲ್ಲ ಇದೆ ಮ್ಯಾಮ್, ಎಲ್ಲ ಟಾಪ್ಸ್ ಇದೆ. ಇವಾಗ ನೋ ಶಾಪಿಂಗ್ ಅಟ್ ಆಲ್. ನೋ ಗೈಸ್, ತುಂಬ ಎಕ್ಸ್ಪೆನ್ಸಿವ್ ಆಗ್ತಿದೆ ಶಾಪಿಂಗ್ ಅಂತೂ. ನೋ ಗೈಸ್, ಕ್ಯಾಬಿನ್ ಪಂಚರ್ ಆಗಿಬಿಟ್ಟಿದೆ. ಸೊ ಗೈಸ್ ಫೈನಲಿ ಮನೆಗೆ ಬಂದು ಟಯರ್ಡ್ ಆಯಿತು. ಬಿಸಿಲು ಗೈಸ್, ಹೆವಿ ಬಿಸಿಲು. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವ್ಲಾಗ್ ಕಂಪ್ಲೀಟ್ಲಿ ಆ ಒಂದು ಸ್ವೀಟ್ ಶಾಪ್ದು ಡೀಟೇಲ್ ಆಗಿ ನಾನು ಅದ್ರ ಬಗ್ಗೆ ಹೇಳಿದ್ದು. ಇನ್ನೂ ಇದೇ ಥರ ಒಂದು ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಇಲ್ಲಿ, ಶಾಪ್ಸ್ ಇಲ್ಲಿ ಹೀಗೆ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಕುಕ್ಕಿಂಗು ಬರ್ತಾ ಇರುತ್ತೆ, ಕುಕ್ಕಿಂಗ್ ವ್ಲಾಗ್ಸು. ನೆಕ್ಸ್ಟು ನೀವು ತುಂಬ ಜನ ಕಮೆಂಟ್ ಹಾಕಿದ್ರೆ ನಮ್ಮ ಡ್ಯಾಡಿ ಕೈಯಲ್ಲಿ ಉಪ್ಪಿಟ್ಟು ಮಾಡಿಸ್ಬೇಕು ಅಂತ. ಉಪ್ಪಿಟ್ಟು ವ್ಲಾಗ್ ಮಾಡಿಸ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಿಗೆ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.